ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಬಳಿಯ ಈಶಾ ಫೌಂಡೇಶನ್ ವತಿಯಿಂದ ವರ್ಷಕ್ಕೊಮ್ಮೆ ರಾಜ್ಯ ಮಟ್ಟದಲ್ಲಿ ಗ್ರಾಮೀಣ ಕ್ರೀಡಾ ಉತ್ಸವ ಹೆಸರಿನಲ್ಲಿ ಗ್ರಾಮೋತ್ಸವ ಕ್ರೀಡಾಕೂಟವನ್ನು ಆಯೋಜಿಸಲಾಗಿದೆ. ಗ್ರಾಮೀಣ ಭಾಗದ ಜನರ ಜೀವನದಲ್ಲಿ ಉತ್ಸಾಹ ಚೈತನ್ಯ ತುಂಬುವ ಸಲುವಾಗಿ ಗ್ರಾಮೀಣ ಭಾಗದವರಿಗೆ ಗ್ರಾಮೋತ್ಸವ ಕ್ರೀಡೆಗಳನ್ನು ಆಯೋಜನೆ ಮಾಡುವ ಮೂಲಕ ಉತ್ಸಾಹ ಹೆಚ್ಚಿಸುವ ಕೆಲಸ ಮಾಡಲು ಮುಂದಾಗಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಪತ್ರಕರ್ತರ ಭವನದಲ್ಲಿ ಇಂದು ಈಶಾ ಫೌಂಡೇಶನ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಇದೇ ತಿಂಗಳ 23-24ರಂದು ಅಗಲಗುರ್ಕಿ ಬಳಿ ಇರುವ ಸರ್ಕಾರಿ ದೈಹಿಕ ಶಿಕ್ಷಣ ಕಾಲೇಜು ಆವರಣದಲ್ಲಿ ಈ ಕ್ರೀಡಾಕೂಟ ನಡೆಸಲಿದೆ. ಇದರಲ್ಲಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ವಾಲಿಬಾಲ್, ಥ್ರೋಬಾಲ್ ಪಂದ್ಯಾವಳಿಗಳು ನಡೆಯಲಿವೆ. ಇದಕ್ಕೆ ಈಗಾಗಲೇ 75ಕ್ಕೂ ಹೆಚ್ಚು ತಂಡಗಳು ನೋಂದಣಿ ಮಾಡಿಸಿಕೊಂಡು ಭಾಗವಹಿಸಲಿದ್ದು, ಗೆದ್ದ ತಂಡಗಳಿಗೆ ಬಹುಮಾನಗಳನ್ನು ನೀಡಲಿದ್ದಾರೆ ಎಂದರು. ರಾಘವೇಂದ್ರ ಅಂತ. ಈ ಈಶಾ ಗ್ರಾಮೋತ್ಸವ 2025ಕ್ಕೆ ವಾಲಂಟಿಯರ್ ಕೆಲಸ ಮಾಡ್ತಾಯಿದ್ದೀನಿ. ಇದು 3ನೇ ಸತಿ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ. ಇದು 17ನೇ ವರ್ಷ ನಡೀತಾ ಇರೋದು. ಆದರೆ ಕರ್ನಾಟಕಕ್ಕೆ ಬಂದು 3 ವರ್ಷ ಆಯಿತು ಈ ಸತಿ. ಇದು 2 ಸ್ಪರ್ಧೆ ಇರುತ್ತೆ. ಒಂದು ವಾಲಿಬಾಲು, ಒಂದು ಥ್ರೋಬಾಲ್ ಅಂತ. ವಾಲಿಬಾಲು ಗಂಡಸರಿಗಿರುತ್ತೆ, ಥ್ರೋಬಾಲು ಹೆಂಗಸರಿಗಿರುತ್ತೆ. ಇದು ರೂಲ್ಸ್ ಎಲ್ಲ ತುಂಬ ಸಿಂಪಲ್ಲು. ಇದು ಗ್ರಾಮೀಣ ಜನತೆಗೆ ಮಾತ್ರ ಮಾಡಿರೋದು ನಾವು. ಅದರಿಂದ ಯಾರೇ ಪ್ರೊಫೆಷ್ನಲ್ಸ್ ಆಡೋವಾಗಿಲ್ಲ. ಇದರಲ್ಲಿ ಇಂಟರ್ನ್ಯಾಷನಲ್ ಪ್ಲೇಯರ್ಸು, ನ್ಯಾಷನಲ್ ಪ್ಲೇಯರ್ಸು, ಕ್ಲಬ್ಗೆ ಆಡೋರು, ಸ್ಟೇಟ್ಗೆ ಆಡಿರೋರು ಇವರು ಯಾರಿಗೂ ಪರ್ಮಿಷನ್ ಇಲ್ಲ. ಇವರೆಲ್ಲರೂ ಒಂದು ತಂಡದವರು ಗ್ರಾಮ ಪಂಚಾಯತಿಗೆ ಸೇರಬೇಕು. ಒಂದು ತಂಡ ಒಂದು ಗ್ರಾಮ ಪಂಚಾಯತಿಗೆ ಸೇರಬೇಕು. ಆ ಗ್ರಾಮ ಪಂಚಾಯತಿಯಿಂದ ಎಷ್ಟು ತಂಡಗಳು ಬೇಕಾದರೂ ಬರ್ಬೋದು. ಇದರಲ್ಲಿ ಸಿಂಪಲ್ ರೂಲ್ ಏನಂದರೆ 13 ವರ್ಷ ಆಗಿರಬೇಕು ಥ್ರೋಬಾಲ್ ಅವ್ರಿಗೆ, ವಾಲಿಬಾಲ್ ಅವ್ರಿಗೆ 14 ವರ್ಷ ಆಗಿರಬೇಕು. ಎಷ್ಟೇ ಮ್ಯಾಕ್ಸಿಮಮ್ ವಯಸ್ಸು ಅಂತ ಏನೂ ಇಲ್ಲವೇ ಇಲ್ಲ. ಎಷ್ಟು ವಯಸ್ಸಾದರೂ ಬೇಕಾದರೂ ಆಡ್ಬೋದು. 50 ವರ್ಷದವರು ಆಡಿದ್ದಾರೆ, 60-70 ವರ್ಷದ ತನಕನೂ ಆಡಿದ್ದಾರೆ. ಇದು ಸಿಪೆಟ್ ಕಾಲೇಜ್ ಅಗಲಗುರ್ಕಿ ಇದೆಯಲ್ಲ, ಅಲ್ಲಿ ನಡೆಯುತ್ತೆ. ಇದು 23 ಮತ್ತು 24ನೇ ತಾರೀಕು. ಇದು ಫಸ್ಟ್ ರೌಂಡ್ ಅಂತ ನಾವು ನಡೆಸ್ತಾ ಇರೋದು. ಇದರಲ್ಲಿ ಬಹುಮಾನ 10,000, 7,000, 5,000, 3,000 ಅಂತಿರುತ್ತೆ. 4 ಪ್ಲೇಸ್ಗೆ ಕೊಡ್ತೀವಿ. ಇದರಲ್ಲಿ ಹೋದ ವರ್ಷ 38 ತಂಡ ವಾಲಿಬಾಲು ಮತ್ತು 8 ತಂಡ ಥ್ರೋಬಾಲ್ ಭಾಗಿಯಾಗಿತ್ತು. ಈ ಸತಿ ರಿಜಿಸ್ಟ್ರೇಷನಲ್ಲಿ 60ಕ್ಕಿಂತ ಹೆಚ್ಚು ವಾಲಿಬಾಲ್ ತಂಡ ರಿಜಿಸ್ಟರ್ ಆಗಿದೆ ಮತ್ತು ಥ್ರೋಬಾಲು 15 ತಂಡ ರಿಜಿಸ್ಟರ್ ಆಗಿದೆ. ಇದು ಮೂಲ ನಮ್ಮದು ಏನು ಅಂದರೆ, ಈಗ ಹಳ್ಳಿ ಜನ ಕೂಡ ಏನಾಗ್ಬಿಟ್ಟಿದೆ, ಟೆಕ್ನಾಲಜಿ ಅಂತ ಬಂದುಬಿಟ್ಟು ಮನೆಯಲ್ಲೇ ಕೂತ್ಕೊಂಡು ಕಾಲ ಕಳೆದ್ಬಿಡ್ತಾರೆ. ಆಮೇಲೆ ಏನೋ ಚಟಕ್ಕೆಲ್ಲ ಬಿದ್ದುಬಿಟ್ಟಿದ್ದಾರೆ. ಅದರಿಂದ ಇವ್ರು ಸ್ವಲ್ಪ ಹೊರಗೆ ಬರಲಿ, ಜನ ಅವರೇ ಗ್ರಾಮ ಪಂಚಾಯತಿಯಿಂದ ತಂಡ ಮಾಡಿದಾಗ ಅವರೇ ಒಂದು ಒಗ್ಗಟ್ಟಾಗಿ ಒಂದು ಕಡೆ ಸೇರಿ ಅವ್ರ ಜೊತೆಗೆಲ್ಲ ಆಡಿದಾಗ ಅವ್ರದ್ದು ಶರೀರ ಮನಸ್ಸು ಎಲ್ಲನೂ ಒಂದು ಹೆಲ್ತಿಯಾಗಿ ಇರುತ್ತೆ. ಆಮೇಲೆ ಕಂಟಿನ್ಯೂಸ್ ಆಗಿ ಅವ್ರು ದಿನ ಆಡಿದಾಗ ಟಿ ವಿ ಮತ್ತು ಫೋನು ಇದರಿಂದ ಎಲ್ಲ ಬಿಟ್ಟು ಆಚೆ ಬಂದು ಆಡಿದಾಗ ಅವರಲ್ಲೇ ಒಂದು ಆರೋಗ್ಯಕಾರಿ ಇದರಿಂದ ಬದುಕ್ಬೋದು ಅನ್ನೋದು ನಮ್ಮದು ಒಂದು ಉದ್ದೇಶ. ಸುದ್ದಿಗೋಷ್ಠಿಯಲ್ಲಿ ಈಶಾ ಫೌಂಡೇಶನ್ ಭಕ್ತರಾದ ರಹಿಕಾ, ರಾಘವೇಂದ್ರ, ಶರತ್, ಹರ್ಷ ಭಾಗಿಯಾಗಿದ್ದರು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.